ನಾವು ಪ್ರತಿ ಜಿಲ್ಲೆಗೂ ಕೂಡ ವೀಕ್ಷಕರುಗಳನ್ನು ಯಾರೆಲ್ಲ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು, ಹಾಗೆಯೇ MLCs ಯಾರಿದ್ದಾರೆ, ಹಾಗೆಯೇ ಸೀನಿಯರ್ ಲೀಡರ್ಸ್ ಯಾರಿದ್ದಾರೆ ಅವರುಗಳನ್ನು ಪ್ರತಿ ಜಿಲ್ಲೆಗೂ ಕೂಡ 2-3 ಜನ ವೀಕ್ಷಕರುಗಳನ್ನಾಗಿ ನಾವು ನೇಮಕ ಮಾಡಿದ್ವಿ ಪ್ರತಿ ಜಿಲ್ಲೆಗೂ ಕೂಡ. ಸೊ ಇದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆಕ್ಟಿವೇಟ್ ಆಗಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಕೂಡ ಉತ್ತಮವಾದಂಥ ರೀತಿಯಲ್ಲಿ ನಮ್ಮ BLA2ಗಳು, ಆದರೆ ಜನತಾದಳದವರು ಆಕ್ಟಿವ್ ಆಗಿಲ್ಲ BLA2ಗಳು. ಹಾಗೆಯೇ ಇಲ್ಲಿ ಬೆಳಗ್ಗೆ ರಾಮನಗರದ ಜಿಲ್ಲೆನೂ ಕೂಡ ಇಲ್ಲಿ 16/6/26ರಲ್ಲಿ 9,38,586 ಮತದಾರರಿದ್ದರು. ಇಲ್ಲಿ ರಾಮನಗರ ಜಿಲ್ಲೆ 9,38,586. ಇಲ್ಲಿ ASTDOನು ಕೂಡ ಆಬ್ಸೆಂಟ್, ಶಿಫ್ಟಿಂಗ್, ಡೆಡ್, ಡೂಪ್ಲಿಕೇಟ್, ಅದರ್ಸ್ ಅದರಲ್ಲಿ ಕೂಡ ಎಷ್ಟಾಗಿದೆ ಅಂತ ಹೇಳಿದ್ರೆ ಆಬ್ಸೆಂಟ್ 13,543, ಪರ್ಮನೆಂಟ್ ಶಿಫ್ಟಿಂಗ್ 47,294, ಡೆಡ್ 33,610, ಆಲ್ರೆಡಿ ಎನ್ರೋಲ್ಡ್ ಡೂಪ್ಲಿಕೇಟ್ 15,422, ಅದರ್ಸ್ 703. ಸೊ ಟೋಟಲ್ ನಂಬರ್ ಆಫ್ UEF 1,10,572. 11,550 ಈ ಸಮಯಕ್ಕೆ. ಯಾಕಂದರೆ ಪ್ರತಿ 12 ಗಂಟೆಗೆ ಮತ್ತು 4 ಗಂಟೆಗೆ ವಿವರಗಳನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಎಲ್ಲ ಪಾರ್ಟೀಸ್ ಅವ್ರಿಗೂ ಕೂಡ ಪೊಲಿಟಿಕಲ್ ಪಾರ್ಟೀಸ್ ಕೊಡಬೇಕು ಅಂತ ಹೇಳಿದ್ವಿ. ಅದರ ಪ್ರಕಾರ ಅವ್ರು ಕಳಿಸ್ಕೊಡ್ತಿದ್ದಾರೆ. ಮತ್ತು ಒಂದನ್ನು ಕೂಡ ಡ್ರಾಪ್ ಮಾಡಿದ್ದಾರೆ. 2002ರ ವೋಟರ್ ಲಿಸ್ಟನ್ನು ಮೆನ್ಷನ್ ಮಾಡಲೇಬೇಕು ಅನ್ನೋಂಥ ಕಡ್ಡಾಯ ಏನೂ ಇಲ್ಲ. ಅದನ್ನು ಕೂಡ ನಾವೇ ಒತ್ತಾಯ ಮಾಡಿ, ಭಾಳ ಜನ ಮತದಾರರಲ್ಲಿ ಆ ವಿವರಗಳು ಇರೋದಿಲ್ಲ, ಅದನ್ನು ನೀವು ಒತ್ತಾಯ ಮಾಡಬಾರ್ದು ಅಂತ ನಾವು ಹೇಳಿದ್ವಿ. ಅದನ್ನು ಕೂಡ ಡ್ರಾಪ್ ಮಾಡಿದ್ದಾರೆ. ಸೊ ಇದಾದ ಮೇಲೆ ಅನೇಕ ಸಮಸ್ಯೆಗಳನ್ನು ನಾವು ಹೇಳಿದ್ದೇವೆ. ಈ ಒಂದೇ ಮನೆಯಲ್ಲಿ 4-5 ಜನ ಮತದಾರ ಇರ್ತಾರೆ, ಅವರ ಬೇರೆ ಬೇರೆ ಬೂತ್ಗಳಿಗೆ ಹೋಗಿರುವಂಥದ್ದು ಇರುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳ ಕಾರಣಕ್ಕೋಸ್ಕರನೇ ಅವ್ರನ್ನ ಡಿಲೀಟ್ ಮಾಡುವಂಥ ಉದಾಹರಣೆಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆನೂ ಕೂಡ ನೀವೆಲ್ಲ ಗಮನ ಹರಿಸಬೇಕು ಅನ್ನೋಂಥ ಮಾತನ್ನು ಹೇಳಿದ್ದೇವೆ. ಸೊ ಸ್ಪೆಷಲಿ ಅಲೆಮಾರಿಗಳು ಯಾರಿದ್ದಾರೆ, ಬಡವರು ಯಾರಿದ್ದಾರೆ, ಶೋಷಿತರು ಯಾರಿದ್ದಾರೆ, ಇವ್ರನ್ನ ಯಾವುದೇ ರೀತಿಯಲ್ಲೂ ಕೂಡ ಕಡೆಗಣಿಸಬಾರ್ದು. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ವ್ಯವಸ್ಥೆಯಲ್ಲಿ ವೋಟರ್ ಈಸ್ ಸುಪ್ರೀಂ. ಮತದಾರ ಮಾತ್ರ ಶ್ರೇಷ್ಠ, ಅವನು ಕೊಡೋ ಮಾಹಿತಿ ಮಾತ್ರ ಮುಖ್ಯ ಆಗುತ್ತೆ. ಅವನ ಯಾರು BLOಗಳಾಗಲಿ BLAಗಳಾಗಲಿ ಯಾರು ತಮಗೆ ಬಂದಿದ್ದನ್ನು ಸೇರಿಸ್ಕೊಳ್ಳೋಕೆ ಬರೋದಿಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.